ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರ ಗೆಲುವು ನಿಶ್ಚಿತವಾಗಿದೆ ಎಂದು ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಅವರು ಹೇಳಿದರು. ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಎಐಸಿಸಿಯಿಂದ ಕೊಟ್ಟ ಗ್ಯಾರಂಟಿ ಕಾರ್ಡ್ಗಳು ಹಾಗೂ ನುಡಿದಂತೆ ನಡೆದ ರಾಜ್ಯ ಸರ್ಕಾರದ ಕಾರ್ಡ್ ರಿಪೋರ್ಟ್ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಹಾಗೂ ಯುವ ನಿಧಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಮೂಲಕ ಎಲ್ಲ ವರ್ಗದ ಜನರಿಗೆ ತಲುಪಿಸಲಾಗಿದೆ. ಹೀಗಾಗಿ ನುಡಿದಂತೆ ನಡೆದ ರಾಜ್ಯ ಸರ್ಕಾರ ಜನಮೆಚ್ಚುಗೆ ಪಡೆದಿದೆ. ಈಗ ಲೋಕಸಭೆ ಚುನಾವಣೆ ಅಂಗವಾಗಿ ಎಐಸಿಸಿಯಿಂದ ಯುವ ನ್ಯಾಯ, ಮಹಿಳಾ ನ್ಯಾಯ, ರೈತ ನ್ಯಾಯ, ಶ್ರಮಿಕ ನ್ಯಾಯ, ಪಾಲುದಾರಿಕೆ ನ್ಯಾಯ ಎಂಬ 5 ಮಹಾ ಗ್ಯಾರಂಟಿಗಳನ್ನು ನೀಡಲಾಗಿದೆ ಎಂದು ಹೇಳಿದರು. ಹಿಟ್ನಾಳ್ ಕುಟುಂಬ 2 ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ಮತಗಳ ಅಂತರದಿಂದ ಸೋಲು ಕಂಡಿದೆ. ಈಗ 3ನೇ ಬಾರಿ ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ರಾಜಕೀಯ ಅನುಭವ ಹೊಂದಿದ್ದಾರೆ. ಆದರೆ ಬಿಜೆಪಿ ಅಭ್ಯರ್ಥಿಗೆ ರಾಜಕೀಯ ಅನುಭವ ಇಲ್ಲ. ಈ ಚುನಾವಣೆಯಲ್ಲಿ ಜಾತಿ ಲೆಕ್ಕಾಚಾರ ವರ್ಕೌಟ್ ಆಗಲ್ಲ. ಎಲ್ಲ ವರ್ಗದವರು ಕಾಂಗ್ರೆಸ್ ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ಮತ ಹಾಕಲಿದ್ದಾರೆ. ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿ ಹಿಟ್ನಾಳ್ 50 ರಿಂದ 60 ಸಾವಿರ ಮತಗಳ ಅಂತರದಿಂದ ಗೆಲುವು ಸಾಧಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಪಕ್ಷ ನನ್ನ ಕೈ ಹಿಡಿಯುವುದು. ರಾಜ್ಯ ನಾಯಕರು ತಮ್ಮೊಂದಿಗೆ ಈಗಾಗಲೇ ಚರ್ಚೆ ನಡೆಸಿದ್ದು, ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಮಾನ ನೀಡುವ ಭರವಸೆ ನೀಡಿದ್ದಾರೆ. ತಾಲೂಕಿನ ಜನತೆಗೆ ಈ ಚುನಾವಣೆ ನಂತರ ಸಿಹಿ ಸುದ್ದಿ ನೀಡುತ್ತೇನೆ. ಇದೇ ಭಾನುವಾರದಿಂದ ರಾಗಲಪರ್ವಿಯಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚುನಾವಣಾ ಪ್ರಚಾರ ಸಭೆ ಆರಂಭಿಸಲಾಗುವುದು. ತಾಲೂಕು ವ್ಯಾಪ್ತಿಯ 25 ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಚಾರ ಕಾರ್ಯ ನಡೆಸಲಾಗುವುದು ಎಂದು ಹೇಳಿದರು. ಏನು ನಮ್ಮ ಗೃಹಲಕ್ಷ್ಮಿ ಇದೆ, ನಮ್ಮ ತಾಲೂಕಿನಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ಅರ್ಜಿಗಳನ್ನು ನಮ್ಮ ತಾಲೂಕಿನಲ್ಲಿ ಹಾಕಿದ್ವಿ. ಅರ್ಜಿ 71,000ಕ್ಕೂ ಹೆಚ್ಚು ಅರ್ಜಿಗಳನ್ನು ಬಂದಿವೆ. ಅದರಲ್ಲಿ ಇವತ್ತೇನು 70,729 ಫಲಾನುಭವಿಗಳ ಮಂಜೂರಾಗಿದೆ. ನೇರವಾಗಿ ವರ್ಗಾವಣೆಯಾದ ಫಲಾನುಭವಿಗಳು 68,566 ಇದೆ. ಕೆಲವೊಂದಿಷ್ಟು ಏನು ತಾಂತ್ರಿಕ ದೋಷದಿಂದ 1,135 ಹಾಗೆ ಉಳಿದಿದ್ದಾವೆ. ಅದನ್ನು ಸರಿ ಮಾಡುವಂಥ ಕೆಲಸ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏನು ಇವತ್ತು ಗೃಹಲಕ್ಷ್ಮಿ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಜೀವನದಲ್ಲಿ ತಮಗೆ ಅನುಕೂಲ ಆಗುವ ರೀತಿಯಲ್ಲಿ, ತಮ್ಮ ಮನೆಗೆ ಬಳಕೆ ಆಗುವ ರೀತಿಯಲ್ಲಿ ಸುಮಾರು ಪ್ರತಿ ತಿಂಗಳ 2,000 ರೂಪಾಯಿಯನ್ನು ಇವತ್ತು ನೇರವಾಗಿ ಯಾರೇ ರೀತಿ ಸ್ವಾವಲಂಬನೆ ಇಲ್ಲದೆ ಅವರೇ ಸ್ವಂತ ಅವರ ಅಕೌಂಟಿಗೆ ಹೋಗುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಹೆಣ್ಣುಮಕ್ಕಳ ಬಾಳಲ್ಲಿ ಒಂದು ನಗುವನ್ನು ತಂದುಕೊಟ್ಟಿದೆ. ಹೆಣ್ಣುಮಕ್ಕಳ ಬಾಳಲ್ಲಿ ಏನು ಇವತ್ತು ಅವರು ಏನು ತಗೋಬೇಕಂತ ನಿರ್ಧಾರ ಮಾಡ್ತಾರೆ, ಅವ್ರು ಕೂಡಿರ್ತಕ್ಕಂಥ ಅಮೌಂಟಲ್ಲಿ ಅವರು ತಮ್ಮ ಮನೆಗೆ ಬೇಕಾಗುವಂಥ, ಪ್ರತಿ ತಿಂಗಳಿಗೆ ಬೇಕಾಗುವಂಥ ಇವತ್ತು ಸಹಾಯಧನವನ್ನು ನೇರವಾಗಿ ನಮ್ಮ ಸರ್ಕಾರ ಮಾಡಿದೆ. ಅದಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಇವತ್ತು ಹೆಣ್ಣುಮಕ್ಕಳ ಬಾಳಿನಲ್ಲಿ ಹೊಸ ನಗುವನ್ನು ತಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲ ಹೆಣ್ಮಕ್ಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಂತೇಳಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ತಾಯಿಯಂದರಿಗೆ ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿಯಲ್ಲಿ ಏನು ಅನ್ನಭಾಗ್ಯ ಇರ್ಬೋದು, ಪ್ರತಿಯೊಂದು ಕುಟುಂಬಕ್ಕೂ ಇವತ್ತು ಅನುಕೂಲ ಆಗಿದೆ. 5 ಲಕ್ಷ ರೂಪಾಯಿ, 5 kg ಅಕ್ಕಿ ಮತ್ತು 170 ರೂಪಾಯಿ ನೇರ ವರ್ಗಾವಣೆ ಆಗಿದೆ. ಅದಕ್ಕಾಗಿ ಇನ್ನೂ ಉಚಿತವಾಗಿ ಬಸ್ಗಳಿದೆ. ನಮ್ಮ ಸಿಂಧನೂರಿನಲ್ಲಿ ಸುಮಾರು 50,43,000 ಪ್ರಯಾಣಿಕರು ಇವತ್ತಿಗೆ ಪ್ರಯಾಣ ಮಾಡಿದ್ದಾರೆ. ಸುಮಾರು ನಮ್ಮ ಸರ್ಕಾರ ಬಂದಾಗಲಿಂದ ಉಚಿತವಾಗಿ ಮಹಿಳೆಯರಿಗೆ ಬಸ್ಸನ್ನು ವ್ಯವಸ್ಥೆಯನ್ನು ಕೊಡುವಂಥದ್ದು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ತಾಯಿಯಂದರು ಆಗಲೇ ಅವ್ರ ಕುಟುಂಬದವರು 2 ಬಾರಿ ಸೋಲನ್ನು ನೀಡಿದ್ದಾರೆ. ಇವತ್ತು 3ನೇ ಬಾರಿಗೆ ಸ್ಪರ್ಧೆ ಮಾಡಿದ್ದಾರೆ. ಅಭ್ಯರ್ಥಿ ಸ್ವಲ್ಪ ಅಂತರದಿಂದ ಸೋತಿದ್ದಾರೆ. ಇವತ್ತು ರಾಜಕೀಯ ಅನುಭವ ಇರತಕ್ಕಂಥವ್ರು, ಇವತ್ತೇನು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಅನುಭವ ಇರ್ತಕ್ಕಂಥ ವ್ಯಕ್ತಿಯು ಮತ್ತು
ಯಾವುದೇ ರೀತಿಯ ಅನುಭವ ಇಲ್ಲದಂತ ವ್ಯಕ್ತಿ ಇವತ್ತು ಬಿಜೆಪಿ ಅಭ್ಯರ್ಥಿ ಮಾಡಿದ್ದಾರೆ. ಇವತ್ತು ಸಾರ್ವಜನಿಕರ ಜೀವನದಲ್ಲಿ ಇವತ್ತೇನು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ರಾಜಶೇಖರ್ ಹಿಟ್ನಾಳ್ ಅವರು, ಅವರನ್ನ ಸಿಂಧನೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತವನ್ನು ಕೊಡುವಂತ ಕೆಲಸ ಇವತ್ತೇನು ನಮ್ಮ ಕಾರ್ಯಕರ್ತರು ನಾಯಕರು ಹೋಗಿ ಪ್ರತಿ ಮನೆಗೆ ಹೋಗಿ ಇವತ್ತು ನಾವು ಏನು ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ 5 ಗ್ಯಾರಂಟಿಗಳು, ಅನ್ನಭಾಗ್ಯ ಇರ್ಬೋದು, ಇವತ್ತೇನು ಬಡವರಿಗೆ ಯಾರು ಹಸುವಿನಿಂದ ಮಲಗಬಾರ್ದು ಅಂತೇಳಿ ಉದ್ದೇಶದಿಂದ 5 ಕೆಜಿ ಖಂಡಿತವಾಗ್ಲೂ ಲೋಕಸಭೆ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಎಂಬ ವಿಶ್ವಾಸ ಇದೆ. ಅದರಲ್ಲಿ ನಮ್ಮ ಏನು ಇವತ್ತೇನು ಮತದಾರರಿದ್ದಾರೆ, ಇವತ್ತೇನು ನಾವು 5 ಗ್ಯಾರಂಟಿಗಳನ್ನ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿತ್ತು, ನುಡಿದಂತೆ ನಡೆಯುವಂಥ ಕೆಲಸ ನಾವು ಮಾಡಿದ್ದೀವಿ. ನಮಗೊಂದು ಅವಕಾಶ, ನಮ್ಮ ಅಭ್ಯರ್ಥಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಇನ್ನೂ ಏನಾದರೂ ಇದ್ರೆ JDS ಮತ್ತು BJP ಹೊಂದಾಣಿಕೆ ಆಗಿದೆ ಇಡೀ ರಾಜ್ಯದಲ್ಲಿ. ಇವತ್ತೇನು JDSನವರು ಸಾಕಷ್ಟು ಭಾಷಣಗಳಲ್ಲಿ ಹೇಳಿದ್ದಾರೆ, ಯಾರು ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲಿ ಸ್ಥಳೀಯ ಮಾಜಿ ಶಾಸಕರು ಹೇಳಿದ್ದಾರೆ. ಅನೇಕ ಬಾರಿ ಟೀಕೆ ಟಿಪ್ಪಣಿಗಳನ್ನ ಬಿಜೆಪಿಯವರ ವಿರುದ್ಧ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗಲ್ಲ ಅಂತೇಳಿ ಯಾರು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹೇಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲಿ ಶಾಸಕರು ಹೇಳಿದ್ದಾರೆ. ಇವತ್ತು ಕೋಮುವಾದಿ ಜೊತೆಗೆ ಅವರು ಸೇರಿದ್ದಾರೆ. ಜನರು ಸೂಕ್ತವಾದಂಥ ಸಮಯ ತೀರ್ಮಾನ, ಪ್ರಜ್ಞಾವಂತರು ಜನರಿದ್ದಾರೆ, ಪ್ರಜ್ಞಾವಂತ ಮತದಾರರಿದ್ದಾರೆ, ಸೂಕ್ತವಾದಂಥ ತೀರ್ಮಾನ ಮಾಡಿ ಖಂಡಿತವಾಗಲೂ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚು ಲೀಡನ್ನು ತರುವಂಥ ಕೆಲಸ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಇಲ್ಲಿರ್ತಕ್ಕಂಥ ನಾಯಕರು, ನಮ್ಮ ಕಾರ್ಯಕರ್ತರು ಎಲ್ಲರೂ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಕರಡಿ ಸಂಗಣ್ಣವರು 2 ಬಾರಿ ಸಂಸದರಾಗಿದ್ದಾರೆ. ಅಂಥವ್ರಿಗೆ ಇವತ್ತು BJPಯಲ್ಲಿ ಯಾವ ರೀತಿ ಅವರ ಕಣ್ಣಲ್ಲಿ ನೀರು ಬೆರೆಸಿ BJP ಅಭ್ಯರ್ಥಿ ಆಗಿರ್ತಕ್ಕಂಥವ್ರನ್ನ ಇವತ್ತು ಯಾವ ರೀತಿ ನಡೆಸ್ಕೊಳ್ತು ಅನ್ನೋದು ಜನ ನೋಡ್ತಾ ಇದ್ದಾರೆ. ಯಾವುದೇ ರಾಜಕೀಯ ಅನುಭವ ಇಲ್ಲದಂಥವ್ರಿಗೆ ಇವತ್ತು ಪರಿಗಣನೆ ಮಾಡಿದೆ. ಇವತ್ತು ಸೂಕ್ತವಾದಂಥ ಏನು ಜನ ತೀರ್ಮಾನ ಮಾಡಬೇಕು, ಆ ಸಂದರ್ಭಕ್ಕೆ ತಕ್ಕಾಗೆ ಚುನಾವಣೆಯಲ್ಲಿ ತೀರ್ಮಾನ ಮಾಡ್ತಾರೆ. ಯಾವುದೇ ಜಾತಿ ವ್ಯವಸ್ಥೆ ಇಲ್ಲ, ಯಾವುದೇ ಜಾತಿ ಅಡಿಯಲ್ಲಿ ನಾವು ಚುನಾವಣೆ ಮಾಡ್ತಾ ಇಲ್ಲ. ಇವತ್ತೇನು ನಮ್ಮ ಪಕ್ಷ ಏನಿದೆ 5 ಗ್ಯಾರಂಟಿಗಳನ್ನು ಆ ಜಾತಿಗೆ ಈ ಜಾತಿಗೆ ಅಂತ ಹೇಳ್ಕೊಟ್ಟಿಲ್ಲ, ಎಲ್ಲ ಜಾತಿಗಳಿಗೆ 5 ಗ್ಯಾರಂಟಿಗಳನ್ನು ತಲುಪಿಸುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತೇನು ಕಾಂಗ್ರೆಸ್ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಯೊಬ್ಬರು ಜಾತಿ, ಆ ಜಾತಿ ಈ ಜಾತಿ ಅನ್ನೋದು ಎಲ್ಲರಿಗೂ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಆ ಅಡಿಯಲ್ಲಿ ನಮ್ಮ ಏನು ಇವತ್ತು ಗ್ಯಾರಂಟಿ ಅಭಿವೃದ್ಧಿ ಅಡಿಯಲ್ಲಿ ಇವತ್ತು ಜನರಿಗೆ ಅನುಕೂಲ ಆಗಿದೆ, ನಮ್ಮ ತಾಯಂದ್ರಿಗೆ ಅನುಕೂಲ ಆಗಿದೆ, ಯುವಕರಿಗೆ ಅನುಕೂಲ ಆಗಿದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಕುಮಾರ್ ಜವಳಿ, ವೆಂಕಟೇಶ್ ರಾಗಲ್ಪರ್ವಿ, ಶರಣಯ್ಯ ಕೋಟೆ, ಎಂಕನಗೌಡ ಗಿಣಿವಾರ್, ಹಬೀಬ್ ಖಾಜಿ, ವೀರೇಶ್ ಉಪ್ಪಲ್ತೋಡಿ, ವೀರರಾಜು, ಹೇಮರಾಜ್ ಕೊಬ್ಬರ್ಕಲ್, ಹನ್ಮೇಶ್ ಕರ್ಣಿ ಇದ್ದರು.